ಸ್ನೇಹಿತರೆ, ನೀವು ನಂಬಲೇಬೇಕು, 2012ರಲ್ಲಿ ಒಂದು ವೇಳೆ ಮೋದಿಜಿ ಅವರೇನಾದ್ರೂ ಪ್ರಧಾನಿ ಆಗಿದ್ದಿದ್ರೆ ಕಥೆಯನ್ನೇ ಬೇರೆ. ನಮ್ಮ ಸೌಜನ್ಯಗೆ ಅನ್ಯಾಯ ನಡೀತಾನೆ ಇರ್ಲಿಲ್ಲ. ಸೌಜನ್ಯನ ಯಾರು ಎತ್ತಾಕೊಂಡು ಹೋಗೋ ಚಾನ್ಸೇ ಇರ್ಲಿಲ್ಲ. ಅತ್ಯಾಚಾರ ದೂರದ ಮಾತು, ಕೊಲೆ ಕನಸು. ಯಾಕೆ ಅಂತ ಕೇಳ್ತೀರಾ? ಯಾಕಂದ್ರೆ ನಮ್ಮ ಮೋದಿಜಿ ಅವರು ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ನೋಡ್ತಾ ಇರ್ತಾ ಇದ್ರು, ಅಬ್ಸರ್ವೇಷನ್ ಅಲ್ಲಿ ಇಡ್ತಾ ಇದ್ರು. ಇದನ್ನ ನಾನು ಹೇಳ್ತಾ ಇಲ್ಲ. ಹೀಗೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರು ಒಂದು ಕಥೆಯನ್ನ ಖಂಡಿತ ಆ ಟೈಮಲ್ಲಿ ಕಟ್ತಾ ಇದ್ರು. ಅವರು ಫಾರ್ಚುನೇಟೋ ಅನ್ಫಾರ್ಚುನೇಟೋ ಅವ್ರು ಪ್ರಧಾನಿ ಆಗಿರ್ಲಿಲ್ಲ, ನಮ್ಮ ಪುಣ್ಯಕ್ಕೆ ಅಂತ ಹೇಳ್ಬೋದು. ಅವ್ರು ಎಷ್ಟು ಸುಳ್ಳುಗಳನ್ನ ಹೇಳ್ತಾರೆ ಅಂತ ಹೇಳಿದ್ರೆ, ಹಾಗೆ ಕಣ್ಣಿಗೆ ಕಟ್ಟಿದ ಹಾಗೆ ಸುಳ್ಳುಗಳನ್ನ ಹೇಳ್ತಾರೆ. ಸಿಕ್ಕಾಪಟ್ಟೆ ನಗುನು ಬರುತ್ತೆ. ಸೌಜನ್ಯಗೆ ನ್ಯಾಯ ಸಿಕ್ಕಿಲ್ಲ ಇವತ್ವರೆಗೂ ಅನ್ನೋದಕ್ಕೆ ನಾನು ಯಾವುದೇ ಸಬ್ಜೆಕ್ಟ್ ಮಾತಾಡಿದ್ರು ಅದರಲ್ಲಿ ಸೌಜನ್ಯ ಅವರ ಒಂದು ಲೈನ್ ನಾನು ತಗೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಒಂದು ಹೆಣ್ಮಗಳು ಇವತ್ತಿಗೆ ಬರೋಬ್ಬರಿ 13 ವರ್ಷ ಕಳೆದೋಗಿದೆ, 14ನೇ ವರ್ಷ ಇದು, ಇನ್ನೂವರೆಗೂ ನ್ಯಾಯ ಸಿಕ್ಕಿಲ್ಲ. ನಾವು ಮಾತಾಡ್ಬೇಕು, ಧ್ವನಿ ಎತ್ತಬೇಕು. ನಾವ್ ಎಲ್ಲಿ ಮಾತಾಡ್ತಾ ಇದೀವಿ? ರಾಜಕಾರಣಿನ ಕೇಳ್ತಾ ಇದೀವ, ಒಬ್ಬ ಭಾಷಣಗಾರನನ್ನ ಪ್ರಶ್ನೆ ಮಾಡ್ತಾ ಇದೀವ, ಒಬ್ಬ ಸುಳ್ಳುಗಾರನನ್ನ ಪ್ರಶ್ನೆ ಮಾಡ್ತಾ ಇದೀವ, ಒಟ್ಟು ಸಿಸ್ಟಮ್ ಅನ್ನು ಪ್ರಶ್ನೆ ಮಾಡ್ತಾ ಇದೀವಿ. ಕೊಂದವರು ಯಾರು? ಸೌಜನ್ಯಗೆ ನ್ಯಾಯ ಯಾವಾಗ ಸಿಗತ್ತೆ ಅಂತ. ಎನಿವೇಸ್, ಈಗ ಕಮ್ ಬ್ಯಾಕ್ ಟು ನಮ್ಮ ಮೇನ್ ಸಬ್ಜೆಕ್ಟ್. ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರ ಒಂದು ಎಂಟರ್ಟೈನ್ಮೆಂಟ್ ಹೇಗಿರತ್ತೆ, ಈ ಸುಳ್ಳುಗಳು ಹೇಗಿರತ್ತೆ. ಅದೇನೋ ಹೇಳ್ತಾರಲ್ಲ, ಬೆಕ್ಕಿಗೆ ಒಂದೇನೋ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅನ್ನೋಂಗೆ ಈ ದೇಶದ ಜನ ಕೊರೋನಾ ಸಂಕಷ್ಟದಲ್ಲಿ ನರಳಾಡ್ತಾ ಇರುವಾಗ ಆಸ್ಪತ್ರೆಗಳನ್ನ ಲ್ಯಾಪ್ಟಾಪ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಮೋದಿಜಿಯವರು ಅಂತ ಇದೇ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅಣ್ಣನವರು ಹೇಳ್ತಾರೆ. ಯಬ್ಬ 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 ಅಂತ ಅನ್ಕೊಂಡ್ಬಿಡ್ಬೇಕು. ಮತ್ತೆ ಇನ್ನೊಂದು ಹೇಳ್ತಾರೆ ನೋಡಿ ಬಂಧುಗಳೇ, ನೀವು ನಂಬಲ್ಲ, ಸ್ವಿಸ್ ಬ್ಯಾಂಕ್ ಅಲ್ಲಿರೋ ಹಣ ಏನಾದ್ರೂ ಬಂತು ಅಂತ ಇಟ್ಕೊಳ್ಳಿ ದೇಶಕ್ಕೆ, ಎಲ್ಲರ ಸಾಲ ತೀರಿಸಿ, ಈ ದೇಶದ ಸಾಲ ತೀರಿಸಿ ನಾವು ಚಿನ್ನದ ರಸ್ತೆಯಲ್ಲಿ ಕಾರ್ ಓಡಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾರೆ. ಇದನ್ನೆಲ್ಲ ನಾವು ನಂಬ್ಕೊಂಡು ನಮ್ಮ ದೇಶದ ಜನ, ನಾವು ಅಂದ್ರೆ ನಾನಲ್ಲಪ್ಪ, ನಮ್ಮ ದೇಶದ ಜನ ನಂಬಿ ಇವತ್ತು ಬಹುಮತದಿಂದ ಮೋದಿಜಿಯವರನ್ನ ಆಯ್ಕೆ ಮಾಡಿ ಇವತ್ತು ಪ್ರಧಾನಿ ಮಾಡಿರೋ ಅಂಥದ್ದು. ಇದೇ ರೀತಿ ನೀವು ಕೇಳ್ತಾ ಹೋದ್ರೆ ಕೆಲವೊಂದು ವಿಚಾರಗಳನ್ನ ಮಾತಾಡುವಾಗ ಅವರ ಕಷ್ಟಗಳನ್ನ ನೋಡಿ ನಮ್ಮ ಕರಳು ಕಿತ್ತು ಬಂತು ಕಣ್ರಿ ಅಂತ ಹೇಳ್ತಾರೆ ಒಂದು ವಿಚಾರದಲ್ಲಿ. ಯಪ್ಪ ಯಪ್ಪ, ಇನ್ನೆಂತ ಒಂದು ಭಾವನಾತ್ಮಕವಾಗಿ ಎಮೋಷನ್ಸ್ ಅನ್ನ ಕನೆಕ್ಟ್ ಮಾಡ್ಕೊಂಡು ನಮ್ಮ ಸೂಲಿಬೆಲೆ ಅವರು ಭಾಷಣ ಮಾಡಿರ್ಬೋದು ಅಂತ. ಲಾಸ್ಟಿಗೆ ಅಪೋಸಿಷನ್ ಅವರು ಅಥವಾ ಇನ್ಯಾರೋ ಯುವಕರು ಸೇರಿ ಅವ್ರಿಗೆ ಎಂಗ್ ಪೋಂಗ್ ಲೀ ಅಂತ ಹೆಸರೇ ಇಟ್ಬಿಡ್ತಾರೆ. ಈ ಮನುಷ್ಯನನ್ನ ನಾನು ಯಾಕೆ ಇವತ್ತು ನೆನ್ಸ್ಕೊಳ್ತಾ ಇದ್ದೀನಿ ಅಂದ್ರೆ, ಅವ್ರು ಹುಟ್ಟಿದಬ್ಬ ಕಣ್ರಿ. ಹ್ಯಾಪಿ ಬರ್ಡೇ ಸುಳ್ಳುಗಳ ಮಹಾರಾಜ ಚಕ್ರವರ್ತಿ ಸೂಲಿಬೆಲೆ ಸರ್, ನಿಮ್ಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಇನ್ನು ಮುಂದೆ ಆದ್ರೂ ಸ್ವಲ್ಪ ನಿಜ ಹೇಳಕ್ಕೆ ಪ್ರಾಕ್ಟೀಸ್ ಮಾಡಿ. ಸೌಜನ್ಯ ಅನ್ನೋ ಒಂದು ಹೆಣ್ಮಗಳಿಗೆ ನ್ಯಾಯ ಸಿಗ್ಲಿಲ್ಲ, ಅದ್ರ ಪರವಾಗಿ ಸ್ವಲ್ಪ ಮಾತಾಡಿ, ಧ್ವನಿ ಎತ್ತಿ. ನಿಮ್ಮ ಕಲೆ ಏನಿದೆ ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿರತ್ತೆ, ತುಂಬಾ ಚೆನ್ನಾಗಿ ಭಾಷಣ ಮಾಡ್ತೀರಾ, ಒಳ್ಳೆ ಭಾಷಣಗಾರರು ನೀವು. ನಿಮ್ಮನ್ನ ನೋಡಿ ಕಲಿಯೋ ಅಂತದ್ದು ತುಂಬಾ ಇದೆ. ಏನು ಭಾಷಣ ಮಾಡಕ್ ಮಾತ್ರ, ನಾಟ್ ಟು ಲೈ, ಸುಳ್ಳು ಹೇಳೋದಕ್ಕಲ್ಲ. ಸುಳ್ಳು ಹೇಳೋದಕ್ಕೆ ಖಂಡಿತ ನಿಮ್ಮನ್ನ ಯಾರು ಫಾಲೋ ಮಾಡಬಾರ್ದು. ಅಂಡ್ ಆಮೇಲೆ ನಿಮ್ಮ ಸುಳ್ಳುಗಳು ಎಲ್ಲಿಯವರೆಗೆ ಜನರನ್ನ ಇನ್ಸ್ಪೈರ್ ಮಾಡತ್ತೆ ಅಂತ ಹೇಳಿದ್ರೆ, ಚಕ್ರವರ್ತಿ ಸೂಲಿಬೆಲೆ ಅಂತ ಹೇಳಿದ್ರೆ ಬಾಡಿಗೆ ಭಾಷಣಕಾರ ಅನ್ನೋ ಲೆವೆಲ್ಗೆ ಕೆಲವರು ಮಾತಾಡಿದ್ರೆ, ಇನ್ನು ಕೆಲವರು ಮಹಾನ್ ದೇಶಭಕ್ತ, ರಾಷ್ಟ್ರಭಕ್ತ ಅಂತ ಹೇಳ್ತಾರೆ. ಹಿಂದೂ ಮುಸ್ಲಿಂ ಮಧ್ಯೆ ಬೆಂಕಿ ಹಚ್ಚೋ ಕೆಲ್ಸನ ತುಂಬಾ ಸೊಗಸಾಗಿ ಮಾಡ್ತೀರಾ. ಆಮೇಲೆ ಏನು, ನೀವು ಚಿನ್ನದ ರಸ್ತೆಗಳಲ್ಲಿ ನಡಿಬೋದು, ಮೋದಿಜಿಯವರನ್ನ ಮತ್ತೆ ಮತ್ತೆ ಆಯ್ಕೆ ಮಾಡ್ಬೇಕು. ಮೋದಿಜಿಯವರು ಬರೀ ಮನುಷ್ಯ ಅಲ್ಲ, 17 ಗಂಟೆಗಳ ಕಾಲ, ಬರೋಬ್ಬರಿ 17ರಿಂದ 18 ಗಂಟೆಗಳ ಕಾಲ ಈ ದೇಶಕ್ಕೋಸ್ಕರ ದುಡಿತಾ ಇರುವ ಮಹಾನ್ ವ್ಯಕ್ತಿ. ಈ ರೀತಿಯಾಗಿ ಎಲ್ಲ ನೀವು ಹೇಳ್ತಾ ಹೋಗ್ತೀರಾ. ಅದನ್ನ ಅಪೋಸಿಷನ್ ಅವರು ನೀವು ಪುಂಗ್ತೀರಾ ಅಂತ ಹೇಳ್ತಾರೆ. ಪುಂಗ್ತೀರಾ ಅಂದ್ರೆ ನನಗೇನೋ ಆ ವರ್ಡ್ಗೆ ಕರೆಕ್ಟ್ ಆದ ಮೀನಿಂಗ್ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರೈಲ್ ಬಿಡ್ತೀರಾ ಅಂತ ಇರ್ಬೋದು. 1 ಗಂಟೆಯಲ್ಲಿ ನೀವು ಅದೇನದು, ಆ ಟ್ರೈನ್ಗೆ ಒಂದು ಹೆಸರಿದೆ, ಅದೇನು ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ನನಗೆ ಸಡನ್ ಬುಲೆಟ್ ಟ್ರೈನ್ ಅಲ್ಲಿ ಹೋಗ್ಬಿಡ್ಬೋದು ಅಂತ ಹೇಳ್ತೀರಾ ಒಂದ್ ಕಡೆ.
ನಿಮ್ಮದು ಲೈಕ್ ಇಟ್ ಇಸ್ ಲೈಕ್ ಕಾಮಿಡಿ ಶೋ. ನಮ್ಮ ಎಲ್ಲ ಒಂದು ಯುವ ಜನತೆಗೆ ಕಾಮಿಡಿ ಶೋ ತರ ತಗೊಂಡ್ಬಿಟ್ರು ಜನ ನಿಮ್ಮನ್ನ. ಎಷ್ಟು ಮಟ್ಟಿಗೆ ಅಂದ್ರೆ ನಿಮ್ಮನ್ನ ಎಷ್ಟು ಟ್ರೋಲ್ ಮಾಡಿದ್ರು ಅಂದ್ರೆ, ನಾವು ನೆಕ್ಸ್ಟ್ ಲೆವೆಲ್ ನಗ್ತಾನೆ ಇರ್ತೀವಿ. ನಾವು ಕಾಮಿಡಿ ಮೂವೀಸ್ ನೋಡೋದು ಕೂಡ ಬಿಟ್ವಿ. ಆದ್ರೆ ಈ ದೇಶದ ಪರಿಸ್ಥಿತಿಯನ್ನ ಒಂದು ತಮಾಷೆಯಾಗಿ ಬಿಂಬಿಸ್ಬಿಟ್ರಲ್ಲ ಚಕ್ರವರ್ತಿ ಸೂಲಿಬೆಲೆ ಅವರೇ. ರಾಷ್ಟ್ರಭಕ್ತರಲ್ವಾ ನೀವು? ರಾಷ್ಟ್ರಭಕ್ತರಾದವರು ಈ ದೇಶವನ್ನ ತಮಾಷೆ ಮಾಡ್ಬಿಟ್ರಲ್ಲ. 15 ಲಕ್ಷ ರೂಪಾಯಿ ಪ್ರತಿ ಅಕೌಂಟಿಗೆ ಹಾಕ್ತಾರೆ. ಏನೇನ್ ಹೇಳಿದೀರಾ ಮೋದಿಜಿಯವ್ರ ಪರವಾಗಿ ನೀವು ಭಾಷಣ ಮಾಡುವಾಗ ಅಂತ ನೆನ್ಸ್ಕೊಂಡ್ರೆ ನಮಗೆ ನಿಜವಾಗ್ಲೂನೆ ಕರಳು ಕಿತ್ತು ಬರುತ್ತೆ ಕಣ್ರಿ. ಈ ಕರಳು ಕಿತ್ತು ಬರೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್. ಎಲ್ಲಿವರೆಗೂ ಅಂದ್ರೆ ಆ ಕರಳನ್ನೇ ತೆಗೆದು ಹೀಗೆ ಹಿಡ್ಕೊಂಡಿರೋ ಹಾಗೆಲ್ಲ ಒಂದು ಪೋಸ್ಟರ್ಸ್ ಮಾಡ್ಬಿಟ್ಟು, ಮೇಮ್ಸ್ ಮಾಡ್ಬಿಟ್ಟು ಪಬ್ಲಿಷ್ ಮಾಡ್ಬಿಟ್ಟಿದ್ರು ಜನ. ಒಂದು ಹಂತದವರೆಗೆ ಜನ ಸುಳ್ಳು ಕೇಳಿಸ್ಕೊಳ್ತಾರೆ, ನಂತರ ಅದನ್ನ ಫ್ಯಾಕ್ಟ್ ಚೆಕ್ ಮಾಡ್ತಾರೆ. ಫ್ಯಾಕ್ಟ್ ಚೆಕ್ ಮಾಡುವಾಗ ಅರ್ಥ ಆಗಿದ್ದೇನಪ್ಪಾ ಅಂದ್ರೆ, ಈ ದೇಶದ ಜನತೆಗೆ ಮೋದಿಜಿಯವರು 18 ಗಂಟೆಗಳ ಕಾಲ ಕೆಲಸ ಮಾಡಿಲ್ಲ. ಜೊತೆಗೆ ಮೋದಿಜಿಯವರು ಬರೀ ಹೀಗೆ ಮಾತಿಗೆ ಹೇಳಿರೋ ಅಂತದ್ದು, ಸ್ವಿಸ್ ಬ್ಯಾಂಕ್ ಇಂದ ಹಣ ಬಂದ್ರೆ ಎಲ್ಲಾರ ಅಕೌಂಟ್ಗೂ 15 ಲಕ್ಷ ಹಾಕಿ ದೇಶದ ಸಾಲ ತೀರಿಸಿ ಚಿನ್ನದ ರಸ್ತೆ ಮೇಲೆ ನಡೆದಾಡ್ಬೋದು ಅಂತ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ದೇಶದಲ್ಲಿ ವಾಪಸ್ ಎಮರ್ಜೆನ್ಸಿ ಬಂದಂಗಿದೆ. ನಮ್ಗೆ ಗ್ಯಾಸ್ ಸಿಲಿಂಡರ್ಸ್ ಸಿಗ್ತಾ ಇಲ್ಲ. ಆಟೋ ರಿಕ್ಷಾ ಚಾಲಕರ ಪರಿಸ್ಥಿತಿ ಪರದಾಡೋ ಪರಿಸ್ಥಿತಿ. ಅವರನ್ನ ಗ್ಯಾಸ್ ಸಿಲಿಂಡರ್ ಇಂದ ಆಟೋ ಓಡಿಸೋ ಬದಲು ಪೆಟ್ರೋಲ್ ಹಾಕೊಂಡು ಓಡಿಸಿ ಅಂತ ಜೋಶಿ ಅವರೇ ಹೇಳ್ಬಿಟ್ಟಿದ್ದಾರೆ. ಈ ರೀತಿಯಾದ ಸಂದರ್ಭಗಳಲ್ಲಿ ನಿಜವಾಗ್ಲೂ ಚಕ್ರವರ್ತಿ ಸೂಲಿಬೆಲೆ ಅವರು ಧೈರ್ಯ ತುಂಬುವಂತಹ ಭಾಷಣಗಳನ್ನ ಮಾಡಬೇಕು. ಬದುಕೋದನ್ನ ಅವರು ಕಲಿಬೇಕು. ಯಾರು ಏನಿವತ್ತು ಇವರ ಭಾಷಣವನ್ನ ಕೇಳಿ ಇವತ್ತು ನಾವು ಸರ್ವೈವ್ ಆಗ್ತೀವೋ ಇಲ್ವೋ, ಒಂದು ತುರ್ತು ಪರಿಸ್ಥಿತಿ ಬಂದಾಗ ಈ ಪ್ರಧಾನಿಗಳು ನಮ್ಮನ್ನು ಕಾಪಾಡ್ತಾರೋ ಇಲ್ವೋ ಅಂತ ಹೇಳಿ ಒಂದು ಕಿಂಚಿತ್ ಕೂಡ ಯೋಚನೆ ಮಾಡದೆ ನಿಮ್ಮ ಭಾಷಣಕ್ಕೆ ಮರಳಾಗಿ, ನಿಮ್ಮ ಒಂದು ಓಲೈಕೆಗೆ ಮರುಳಾಗಿ ಮೋದಿಜಿಯನ್ನ ಆಯ್ಕೆ ಮಾಡಿದಾರಲ್ಲ, ಈ ಜನರನ್ನ ನೀವು ಇವತ್ತು ಭಾಷಣ ಮಾಡಿ ಹೇಗೆ ಸರ್ವೈವ್ ಆಗಬೇಕು. ಇವತ್ತು ಗ್ಯಾಸ್ ಸಿಲಿಂಡರ್ ಇಲ್ಲ ಅಂತಂದ್ರೂ, ಯುದ್ಧ ನಡೀತಾ ಇದ್ರೂ ನಮ್ಮ ದೇಶಕ್ಕೆ ಬಂದಿರುವ ಈ ಸಂಕಷ್ಟಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ದಯವಿಟ್ಟು ಚಕ್ರವರ್ತಿ ಸೂಲಿಬೆಲೆ ಅವರು ಹೇಳ್ಬೇಕು. ಅವ್ರ ಹುಟ್ಟು ಹಬ್ಬದ ದಿನ ನಾನು ನಿಮಗೆ ಕಾಣಿಕೆ ಕೊಡ್ತಾ ಇಲ್ಲ, ನೀವೇ ಜನರಿಗೆ ಕಾಣಿಕೆ ಕೊಡಿ. ನೀವೇನೋ ಬಾಡಿಗೆ ತಗೊಂಡು ಪೇಮೆಂಟ್ ತಗೊಂಡು ಭಾಷಣ ಮಾಡ್ಬಿಡ್ತೀರಾ. ಆದ್ರೆ ದೇಶದ ಪರಿಸ್ಥಿತಿ ನೋಡಿ ಇವತ್ತು ಹೇಗಾಗಿದೆ ಅಂತ ನಿಮ್ಮಂತ ಭಾಷಣಗಾರರಿಂದ. ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಏನ್ ಹೇಳ್ತಾರೆ, ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನೆಲ ಕಚ್ಚಿ ಹೋಗುವಂತಹ ಪರಿಸ್ಥಿತಿ ಬಂದಿದೆ ಅಲ್ವಾ. ಶೇರ್ ಮಾರ್ಕೆಟು ನೆಲ ಕಚ್ತಾ ಇದೆ. ಏನ್ ಮಾಡ್ಬೇಕು ಜನ? ಹಣದ ಒಂದು ಟ್ರಾನ್ಸಾಕ್ಷನ್ನೇ ಬಿದ್ದೋಗ್ತಾ ಇದೆ ಅಲ್ವಾ. ಇವಾಗ ನಿಜವಾಗ್ಲೂ ಚಕ್ರವರ್ತಿ ಸೂಲಿಬೆಲೆ ಅವರ ಅವಶ್ಯಕತೆ ಇದೆ. ಸೌಜನ್ಯ ಹೋರಾಟಕ್ಕೂ ಅವಶ್ಯಕತೆ ಇದೆ. ಬೇಕು ನಿಮ್ಮಂತ ಭಾಷಣಗಾರರು, ಬನ್ನಿ ಭಾಷಣ ಮಾಡಿ, ನಾನೇ ಪೇಮೆಂಟ್ ಕೊಡ್ತೀನಿ, ಬನ್ನಿ ಭಾಷಣ ಮಾಡಿ. ಜೊತೆಗೆ ಈ ದೇಶದ ಜನತೆಗೆ ಧೈರ್ಯ ತುಂಬುವಂತಹ ಭಾಷಣಗಳನ್ನ ಇವತ್ತು ಮಾಡಿ. ಯಾಕೆ ಮೋದಿಜಿಯವರು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿಕೊಂಡು ಈ ಯಾವ ಕಷ್ಟಗಳನ್ನು ನೋಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಭಾಷಣ ಮಾಡಿ. ದಯವಿಟ್ಟು ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮೆಲ್ಲರ ಹೃದಯ ಅಂತರಾಳದಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿಮ್ಗೆ ತುಂಬಾ ತುಂಬಾ ಒಳ್ಳೇದಾಗ್ಲಿ, ಇನ್ನಷ್ಟು ಒಳ್ಳೆ ಭಾಷಣಗಳನ್ನ ಮಾಡುವಂತವರಾಗ್ಲಿ ಅಂತ ಹಾರೈಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಎಲ್ಲರೂ ನಮ್ಮ ಸೂಲಿಬೆಲೆ ಅವರಿಗೆ, ಅಣ್ಣನವರಿಗೆ ತಲುಪುವವರೆಗೂ ಶೇರ್ ಮಾಡ್ತಾನೆ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಶೈಲಜಾ ಅಮರ್ನಾಥ್. ಥ್ಯಾಂಕ್ ಯು ಫ್ರೆಂಡ್ಸ್.